ರಿಲಿಜಿಯಸ್ ಐಡೆಂಟಿಟಿಯನ್ನ ಗಮನದಲ್ಲಿಟ್ಕೊಂಡು ನನ್ನ ದೇಶದಲ್ಲಿ ನನ್ನ ಧರ್ಮವನ್ನ ಪಾಲನೆ ಮಾಡೋದೇ ತಪ್ಪ, ಪಾಲನೆ ಮಾಡಿದ್ದೀನಿ ಅಂದಿದ್ದಕ್ಕೆ ಹತ್ಯೆಯಾಗಿದೆ. ಜೀವಂತವಾಗಿ ಹೋಗದಂಥವ್ರು ಹೆಣವಾಗಿ ಊರಿಗೆ ವಾಪಸ್ ಆಗ್ತಾ ಇದ್ದಾರೆ, ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಆ ಜಾಗಕ್ಕೆ ಈಗ ಆಲ್ರೆಡಿ ಅಮಿತ್ ಶಾ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೆಳವಣಿಗೆಗಳಾಗ್ತಿದೆ, ನಿಮ್ಮ ಮುಂದಿಡ್ತೀವಿ. ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭೂಲೋಕದ ಸ್ವರ್ಗ ಅಂತ ಕರಿತಾ ಇದ್ರು, ನೇರವಾಗಿ ಸ್ವರ್ಗಕ್ಕೆ ಕಳಿಸಿದಾರಲ್ಲಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಇದೀಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ 11 ಗಂಟೆಗೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕೂಡ ಒಂದು ಮಾಡ್ತಾ ಇದ್ದಾರೆ. ಈ ಎಮರ್ಜೆನ್ಸಿ ಮೀಟಿಂಗ್ನಲ್ಲಿ ಯಾವ ರೀತಿಯ ನಿರ್ಧಾರ ತಗೊಳ್ತೀರಿ? ನೇರ ಪ್ರಶ್ನೆ ಅಗೇನ್, ಪ್ರತೀಕಾರ ಹೇಗೆ ಮತ್ತು ಯಾವಾಗ? ನಮಗೆ ಯಾವುದೇ ಮತ್ತೊಂದು ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಬೇಡ. ಈ ಕೈಯಲ್ಲಿ ಯಾವುದೇ ರೀತಿಯ ಆಯುಧ ಇರಲಿಲ್ಲ. ಹೋದಂಥವ್ರು ಒಂದು ಫೋನ್ ಇಟ್ಕೊಂಡು ಹೋಗಿದ್ರು, ಒಂದು ಪರ್ಸ್ ಇಟ್ಕೊಂಡು ಹೋಗಿದ್ರು. ಕಾರಣ ಹೋದಲ್ಲಿ ಬಂದಲ್ಲಿ ಚಿತ್ರಣ ಚೆನ್ನಾಗಿದ್ರೆ ಒಂದು ಫೋಟೋ ತಗೊಳ್ಳೋಣ ಹೆಂಡತಿ ಜೊತೆಗೆ, ಮಗು ಜೊತೆಗೆ, ಪ್ರಕೃತಿಯನ್ನ ಸವಿಯೋಣ ಅಂತ ಹೋದವರು ಹೆಣವಾಗಿ ಬಂದಿದ್ದಾರೆ. ಇವ್ರುಗಳನ್ನ ರಾಕ್ಷಸರು ಅಂತೆಲ್ಲ ಕರೆಯೋದೇ ಬೇಡ. ರಾಕ್ಷಸನಿಗೂ ಒಂದು ಪ್ರೆಸ್ಟೀಜ್ ಅಂತ ಇರುತ್ತೆ. ಇವ್ರುಗಳು ನರ ಇಲ್ಲದ ಹೇಡಿಗಳು, ನರಿಗಳು, ತೋಳಗಳು. ಕಾದು ಕುಳಿತು ಯೂನಿಫಾರ್ಮ್ನ ಬದಲಾಯಿಸ್ಕೊಂಡು ಹೇಡಿಗಳ ರೀತಿಯಲ್ಲಿ ವರ್ತಿಸುವಂಥವ್ರು, ಹಣಬೆ ರೀತಿಯಲ್ಲಿ ಬೆಳೀತಲೇ ಇದ್ದಾರೆ. ಈಗೆಲ್ಲ ಒಂದೊಂದು ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿತ್ತು ಸರ್. ಅದೇ ಸರ್, ಒಂದೊಂದು ವರ್ಷದಿಂದ ಕಡಿಮೆ ಆಗಿತ್ತು. ಮುಗೀತೇನೋ, ತಣ್ಣಗಾದ್ರೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಈಗ ಏನು, ಈಗ ಹಂಗೆ ನೋಡೋದಾದ್ರೆ ಅಮರನಾಥ್ ಯಾತ್ರೆ ಇದೆ, ಅಗೇನ್ ಅದನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ರ ಅಂತ ಒಂದು ಪ್ರಶ್ನೆ. ಇನ್ನೊಂದು ಅವ್ನು ಗಡಿಪಾರು ಮಾಡೋನ್ ಇಲ್ಲಿ ಕರ್ಕೊಂಡು ಬಂದು ಒಂದು ಬೀಳಿಸ್ಕೊಂಡ್ವಿ, ಅದಕ್ಕೇನಾದ್ರೂ ಪ್ರತಿಕಾರ ತೀರಿಸ್ಕೊಂಡ್ರ? ಇನ್ನೊಂದು ನನ್ನ ಪ್ರಶ್ನೆ, ಲಷ್ಕರ್ ಅವರು ಈಗ ಹೊತ್ಕೊಂಡಿದ್ದಾರೆ, ಹೌದು ನಾವೇ ಮಾಡಿದ್ವಿ ಘಟನೆನ ಅಂತ, ಬಟ್ ಯಾಕೆ ಮಾಡಿದ್ರಿ ಅಂತ ಬೊಗ್ಲುಬೇಕು ತಾನೆ. ಯಾವ್ದು ಪ್ರತಿಕಾರ ಅಂತ ಆದ್ರೂ ಬೊಗ್ಲುಬೇಕು ತಾನೆ. ಅವ್ರುಗಳು ಹೋದ್ರು, ಜನರನ್ನ ಸಾಯಿಸಿದ್ರು, ವಾಪಸ್ ಬಂದ್ರು. ನಮ್ದೇನೀಗ ಅಗೇನ್ ಕುತ್ಕೊಂಡು ಒಂದ್ 2-3 ದಿನ ಚರ್ಚೆ ಮಾಡ್ತೀವಿ, ಅಲ್ಲಿಗೆ ಬಿಟ್ಬಿಡ್ತೀವಿ. ಹಾಗೆ ಇದಾಗುತ್ತಾ ಅಥವಾ ಏನಾದ್ರೂ ನಿರ್ಧಾರಗಳನ್ನ ಕಠಿಣ ಕ್ರಮಗಳನ್ನ ತಗೊಳ್ತೀರಾ ಅಂತ ಸರ್ ಬಿಜೆಪಿ ಕಡೆಯಿಂದ ಉತ್ತರ? ಅಲ್ಲ, ಖಂಡಿತ. ಏನಾಗಿತ್ತು ನೋಡಿ, ನೀವು ಆಗ್ಲೇ ಮುಂಬೈ ದಾಳಿ ಮಾತು ಹೇಳ್ತಾರೆ. ಮುಂಬೈ ದಾಳಿ ಆದಮೇಲೆ ಯಾರೇ ಮಾತಾಡಿದ್ರು, ಆಗ ನರ್ಸದ್ ಸರ್ಕಾರ ಇದ್ದಿದ್ದು, ಮನಮೋಹನ್ ಸಿಂಗ್ ಇದ್ದಿದ್ದು. ಬಾಂಬೆ ದಾಳಿಯಾಗಿ 26/11ಕ್ಕೆ 3 ದಿವಸ ಒಂದು ಅಫಿಷಿಯಲ್ ರಿಯಾಕ್ಷನ್ ಬಂದಿರಲಿಲ್ಲ ಸರ್ಕಾರದಿಂದ. 3ನೇ ದಿವಸ ಅವಾಗ ಶಿವರಾಜ್ ಸಿಂಗ್ ಚೌಹಾಣ್ ಶಿವರಾಜ್ ಇವರು ಹೋಮ್ ಮಿನಿಸ್ಟ್ರು ಅಲ್ಲಿಗೆ ವಿಸಿಟ್ ಮಾಡಿದ್ದು. ವಿಲಾಸ್ ದೇಶ್ಮುಖ್ ಅವಾಗ ಚೀಫ್ ಮಿನಿಸ್ಟರ್ ಆಗಿದ್ರು. ವಿಸಿಟ್ ಮಾಡೋದಕ್ಕೆ 2 ದಿವಸ ಬೇಕಾಗಿತ್ತು. ಬಾಂಬೆ ಇಟ್ಕೊಂಡು ಯಾವುದಕ್ಕೆ ಏನಾಯ್ತು ನಿಮ್ಗೆ ಗೊತ್ತಿದೆಯಲ್ಲ ಏನಾಯ್ತು ಅಂತ. ಅಟ್ಟಿಸ್ಕೊಂಡು ಒಳಗಡೆಗೆ ನುಗ್ಗೋಡಿದ್ವಿ. ಹೌದು, ಒಳಗಡೆಗೆ ನುಗ್ಗೋಡಿದ್ವಿ. ಪುಲ್ವಾಮಾ ದಾಳಿ ಆಗಿರ್ಬೋದು, ಬಾಲಾಕೋಟ್ ದಾಳಿ ಆಗಿರ್ಬೋದು, ಅದಕ್ಕೆ ಜಗತ್ತೇನು ನೋಡ್ತು ಅದಕ್ಕೆ ಏನಾಯ್ತು ಅಂತೇಳಿ. ಅವಾಗ ಒಂದ್ಸರಿ ನೇವಿ ನುಗ್ತು, ಮತ್ತೊಂದ್ಸರಿ ಆರ್ಮಿ ನುಗ್ತು. ಒಳಗಡೆಗೆ ಹೋಗಿ ನಮ್ಮದು ಒಂದೇ ಒಂದು ಸಣ್ಣ ಕೊಂಕು ಆಗದಂಗೆ ವಾಪಸ್ ಬಂದು ಅಲ್ಲಿ ಎಲ್ಲವನ್ನೂ ಸರ್ವನಾಶ ಮಾಡಿಬಂತು ಅಲ್ಲಿದ್ದವನ್ನ. ಆದರೆ ಈ ಬಾರಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಆಗ್ಲೇ ಓಪನಿಂಗ್ ಕಾಮೆಂಟಲ್ಲಿ ಹೇಳಿದೆ, ಅದು ಸ್ವಲ್ಪ ಸೆನ್ಸಿಟಿವ್ ವಿಷಯ ಇರ್ಬೋದು. ನಮಗೆ ಇವತ್ತು ಎನಿಮಿ ನಂಬರ್ 1 ಇರ್ತಕ್ಕಂಥದ್ದು ಹಫೀಜ್ ಸಯೀದ್ ಆಗಲಿ, ಲಷ್ಕರ್ ಇ ತೊಯ್ಬಾ ಆಗಲಿ ಅಲ್ಲ. ನಮ್ಮ ದೃಷ್ಟಿ ಒಳಗಡೆ ಇವತ್ತು ನಂಬರ್ 1 ಎನಿಮಿ ಇರ್ತಕ್ಕಂಥದ್ದು ಅವನು ಪಾಕಿಸ್ತಾನ ಚೀಫ್ ಇದ್ದಾನಲ್ಲ, ಅವನು ಆಸಿಫ್ ಮುನೀರು. ಅವನು ಮತ್ತೆ ನೇರವಾಗಿ ಪಾಕಿಸ್ತಾನ ಆರ್ಮಿಯೇ ನಿಂತ್ಕೊಂಡು ಇವೆಲ್ಲ ಆಟಗಳಾಡ್ತಾ ಇರ್ತಕ್ಕಂಥದ್ದು. ನೀವು ಮೊನ್ನೆ ಮಾತಾಡಿದಂಥ ಆಸಿಫ್ ಮುನೀರ್ ಮಾತಾಡಿರ್ತಕ್ಕ ಮಾತುಗಳನ್ನು ಕೇಳಿದ್ರೆ ಇವೆಲ್ಲವೂ ರಿಪರ್ಕಷನ್ಸ್, ಅದಾದಮೇಲೆ ಬಂದಿರ್ತಕ್ಕಂಥ ರಿಪರ್ಕಷನ್ಸ್ ಅನ್ಸುತ್ತೆ. ಹಾಗಾಗಿ ಈ ಬಾರಿ ಆಗ್ತಿರ್ತಕ್ಕಂತಹ ಏನು ರಿಟಾಲಿಯೇಷನ್ ಏನಿದೆ ಅಥವಾ ಏನು ಸರ್ಕಾರ ತಗೊಳ್ಕೊಂಡ ಹೆಜ್ಜೆಗಳಿದೆ, ಅದು ನೇರವಾಗಿ ಆರ್ಮಿಗೆ ಸಂಬಂಧಪಡೋದಾಗುತ್ತೆ. ಮತ್ತು ಬಹುಶಃ ಭವಿಷ್ಯದಲ್ಲಿ ಮತ್ತೆ ನಾನು ಆಗಲೇ ಹೇಳ್ತಾ ಬಂದೆ, ಒಂದು ದೊಡ್ಡ ಎಚ್ಚರಿಕೆ ಆಗ್ತಕ್ಕಂಥ ಕೆಲಸಗಳು ಇಲ್ಲಿಂದ ಆಗುತ್ತೆ. ಮತ್ತು ಏನಾಗಿತ್ತು ಅಂತ ಹೇಳಿದ್ರೆ, ಈ 11 ವರ್ಷದಲ್ಲಿ 2014ರಿಂದ ಈಚೆಗೆ ಏನು ಕಾಶ್ಮೀರ ಮತ್ತೆ ಭೂಸ್ವರ್ಗ ಆಗ್ತಾ ಇತ್ತು. ಕೇವಲ ಅದು ಬರೀ ಟೂರಿಸ್ಟ್ ಸ್ಪಾಟ್ ಆಗಿಲ್ಲ. ಟೂರಿಸ್ಟು ಅಂದರೆ ಅಲ್ಲಿನ GDP ಕೇವಲ 12% ಇರ್ತಕ್ಕಂಥದ್ದು. ಇನ್ನು 88% ಇರ್ತಕ್ಕಂಥದ್ದು ಅಲ್ಲಿನ ರೈತರು ಬೆಳೀತಿರ್ತಕ್ಕಂಥದ್ದು ಸೇಬು, ಮತ್ತಷ್ಟು ಸ್ಯಾಫ್ರನ್, ಇವೆಲ್ಲವನ್ನೂ ಕೂಡ ಇರ್ತಕ್ಕಂಥದ್ದೇ. ಈ ಎಲ್ಲವೂ ಕೂಡ ಫ್ಲರಿಶ್ ಆಗ್ತಾ ಅಲ್ಲಿನ ಜನಗಳ ಬಾಳು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಾ